ರಿಪ್ಪನ್ಸ್ ರೆಸೊಲ್ಯೂಷನ್ ಇನ್ 1882 ಪಟ್ಟೆಂಟು ಅಂದರೆ ರಿಪ್ಪನ್ ಇನ್ 1882ದಲ್ಲಿ ಒಂದು ರೆಸೊಲ್ಯೂಷನ್ ತೊಗೊಂಡು ಬರ್ತಾನೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಫಿನಾನ್ಷಿಯಲ್ ಡೆವಲ್ಯೂಷನ್ ಟು ಲೋಕಲ್ ಬಾಡೀಸ್, ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಹಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಪಿತಾಮಹ ಅಂತ ಕೂಡ ಕರಿತೀರಿ. ಯಾಕಂದರೆ ಲೋಕಲ್ ಅಂದರೆ ಪಂಚಾಯಿತಿಗಳು ಇರ್ಬೋದು, ಅವಕ್ಕೆಲ್ಲ ಏನು ಮಾಡಿದ್ರೆ ಟ್ಯಾಕ್ಸ್ ಹಾಕೋ ಒಂದು ಅಧಿಕಾರ ಇರ್ಬೋದು, ಕಲೆಕ್ಟ್ ಮಾಡುವಂಥ ಅಧಿಕಾರಗಳನ್ನು ಅವನೇನು ಮಾಡ್ತಾನೆ, ನೀಡ್ತಾ ಬರ್ತಾನೆ. ಸೊ ರೆಸೊಲ್ಯೂಷನ್ ಆಫ್ 1882 ಇಸ್ ರಿಲೇಟೆಡ್ ಟು ದ ಫಿನಾನ್ಷಿಯಲ್ ಡೆವಲ್ಯೂಷನ್, ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಇಂಪ್ರೂವ್ಮೆಂಟ್ ಆಫ್ ಲೇಬರ್ ಕಂಡೀಷನ್ಸ್ ಇರ್ಬೋದು, ಶಿಫ್ಟಿಂಗ್ ಆಫ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇಂಡಿಯಾ ಇರ್ಬೋದು, ಆಗೋದಿಲ್ಲ. ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್ ಇನ್ ದ ವರ್ನಾಕ್ಯುಲರ್, ಅದಕ್ಕೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ನ ತೊಗೊಂಬರ್ತಾರೆ ಅವರು. ಸೊ ಹಾಗಾಗಿ ಅವರ ಒಂದು ಹಣಕಾಸಿನ ಹಂಚಿಕೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತೊಗೊಂಬರ್ತಾನೆ ಯಾರು? ರಿಪ್ಪನ್. ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದು? 1882 ರಿಪ್ಪನ್ಸ್ ರೆಸೊಲ್ಯೂಷನ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, which of the following statement is correct? The act aimed to restrict the freedom of both the Indian language and English language newspapers. English newspapers. ಬ್ರಿಟಿಷರು ಯಾಕೆ ಮಾಡ್ತಾರೆ ರೆಗ್ಯುಲೇಷನ್? ಯಾವುದಕ್ಕೆ? ಇಂಗ್ಲೀಷ್ ನ್ಯೂಸ್ ಪೇಪರ್ಗೆ. ಅವ್ರದ್ದು ಏಮ್ ಏನಿರುತ್ತೆ? ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂದರೆ ಇಂಡಿಯನ್ ಲ್ಯಾಂಗ್ವೇಜ್ ಮಾತ್ರ ಕಂಟ್ರೋಲ್ ಮಾಡಬೇಕು. ಯಾಕೆ? ಅಲ್ಲಿ ಮಾತ್ರ ನ್ಯಾಷನಲಿಸಮ್ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ಸ್ ಬರ್ತಾ ಇತ್ತು, ಜನರಲ್ ಅವೇರ್ನೆಸ್ ಮೂಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ? ದೇ ವಾಂಟೆಡ್ ಟು ಕಂಟ್ರೋಲ್ ಓನ್ಲಿ ದ Indian newspapers. They wanted to curtail the freedom of the Indian newspapers, not the English newspapers. The act was repealed by Lytton in the year 1882. Lytton ಏನು ಮಾಡ್ದ? 1882 ಆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ನ ರಿಪೀಲ್ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಒಂದನೇ ಸ್ಟೇಟ್ಮೆಂಟ್ ಏನಿದೆ? ತಪ್ಪಿದೆ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟಲ್ಲಿ ಕೂಡ ಅವ್ರು ಏನು ಮಾಡಿರ್ತಾರೆ ಅಂದರೆ ಕೆಲವೊಂದು ಪ್ರಾವಿಷನ್ಸ್ ತೊಗೊಂಬರ್ತಾರೆ. ಏನು ಪ್ರಾವಿಷನ್ಸ್ ತೊಗೊಂಬರ್ತಾರೆ ಅಂದರೆ, ಇನ್ ಕೇಸ್ ನೀವೇನಾದರೂ ಒಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲು ಡಿಸ್ಟ್ರಿಕ್ಟ್ ಜಡ್ಜ್ ಹತ್ರ ಹೋಗಿ ಪರ್ಮಿಷನ್ ತೊಗೊಳ್ಬೇಕು, ಅಲ್ಲಿ ಬಾಂಡ್ ಮೇಲೆ ಸಿಗ್ನೇಚರ್ ಮಾಡಬೇಕು. ಏನಂತ? ಗವರ್ನಮೆಂಟ್ ವಿರುದ್ಧ ನಾನೇನು ನೆಗೆಟಿವ್ ಆಗಿ ಬರೆಯೋದಿಲ್ಲ, ವ್ಯತಿರಿಕ್ತವಾಗಿ ಬರೆಯೋದಿಲ್ಲ. ಇನ್ ಕೇಸ್ ಬರೆದ್ರೆ ಆ ಒಂದು ಪ್ರೆಸ್ನ ನೀವು ಸೀಸ್ ಮಾಡ್ಬೋದು, ಅದರ ಜೊತೆಗೆ ನನ್ನನ್ನು ಕೂಡ ಜೈಲಿಗೆ ಹಾಕ್ಬೋದು. ಈ ಥರ ಕೆಲವೊಂದು ಪ್ರಾವಿಷನ್ಸ್ ಅಂತ ತೊಗೊಂಬಂದಿರ್ತಾರೆ. ಅದ್ಯಾವುದು? ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ದೇ ವಾಂಟೆಡ್ ಟು ಕರ್ಟೇಲ್ ದ ಫ್ರೀಡಮ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜ್ ನ್ಯೂಸ್ ಪೇಪರ್ಸ್ ಬಟ್ ನಾಟ್ ದ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದ ಬ್ಯಾಟಲ್ ಆಫ್ ಬಕ್ಸರ್? ಯಾವಾಗುತ್ತೆ? 1764. ಹೌದಾ? ಯಾರ ಮಧ್ಯೆ ಆಗುತ್ತೆ? 3 ಜನ ಏನು ಮಾಡ್ತಾರೆ? ಒಪ್ಪಂದ ಮಾಡ್ಕೊಂಡಿರ್ತಾರೆ. ಯಾರು? ನವಾಬ್, ಬೆಂಗಾಲ್ ನವಾಬ್ ಮೀರ್ ಕಾಸಿಮ್, ಅವಧ್ ನವಾಬ್ ಸುಜಾವುದ್ದೌಲಾ, ಅದಾದಮೇಲೆ ಶಾ ಆಲಂ ಟು ಮೊಘಲ್ ರಾಜ. ಇವರೇನು ಮಾಡ್ತಾರೆ? ಒಪ್ಪಂದ ಮಾಡ್ಕೊಂಡಿರ್ತಾರೆ. ಏನಾದರೂ ಮಾಡಿ ನಾವು 3 ಜನ ಸೇರಿಬಿಟ್ಟು ಏನು ಮಾಡೋಣ? ಬ್ರಿಟಿಷರ್ಸ್ನ ಭಾರತದಿಂದ ಓಡಿಸಿಬಿಡೋಣ ಅಂತ ಒಪ್ಪಂದ ಮಾಡ್ಕೊಳ್ತಾರೆ. ಸೊ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರ್ಸ್ ಮೇಲೆ ಏನು ಮಾಡ್ತಾರೆ? ದಾಳಿಯನ್ನು ಆಗುತ್ತೆ. ಅದೇ ಯಾವ ಕದನ? ಬ್ಯಾಟಲ್ ಆಫ್ ಬಕ್ಸರ್. ದ ಕಂಪ್ನಿ ಸೆಕ್ಯೂರ್ಡ್ ದ ರೈಟ್ ದಿವಾನಿ ರೈಟ್ಸ್ ಆಫ್ ದ ಎಂಟೈರ್ ಮುಘಲ್ ಇಂಡಿಯಾ. ಏನಾಗುತ್ತೆ? ಬ್ಯಾಟಲ್ ಆಫ್ ಬಕ್ಸರ್ ಕೇಮ್ ಟು ಎನ್ ಎಂಡ್ ಬೈ ಸೈನಿಂಗ್ ದ ಟ್ರೀಟಿ ಕಾಲ್ಡ್ ಆಸ್ ಟ್ರೀಟಿ ಆಫ್ ಅಲಹಾಬಾದ್. 2 ಟ್ರೀಟೀಸ್ ಬರುತ್ತೆ ಇಲ್ಲಿ. ಒಂದು ಸುಜಾವುದ್ದೌಲಾ ಜೊತೆ ಸೈನ್ ಮಾಡ್ತಾರೆ, ಇನ್ನೊಂದು ಶಾ ಆಲಂ ಟು ಅವನ ಜೊತೆ ಒಂದು ಟ್ರೀಟಿ ಆಫ್ ಅಲಹಾಬಾದ್. ಇಲ್ಲಿ ಏನಾಗುತ್ತೆ? ರೈಟ್ಸ್, ದಿವಾನಿ ರೈಟ್ಸ್ ಅಂತ ಏನು ಕರೆದಿವಲ್ಲ, ಇಲ್ಲಿ 2 ಥರ ರೈಟ್ಸ್ ಬರುತ್ತೆ. ಒಂದು ದಿವಾನಿ ರೈಟ್ಸ್, ಇನ್ನೊಂದು ನಿಜಾಮತ್ ರೈಟ್ಸ್. ದಿವಾನಿ, ನಿಜಾಮತ್ ಆರ್ ಫೌಜ್ದಾರಿ ರೈಟ್ಸ್ ಅಂತ ಕೂಡ ಕರೆಯಲಾಗುತ್ತೆ. ದಿವಾನಿ ರೈಟ್ಸ್ ಅಂದ್ರೇನು? ರೈಟ್ ಟು ಕಲೆಕ್ಟ್ ರೆವೆನ್ಯೂ, ಭೂ ಕಂದಾಯವನ್ನು ಸಂಗ್ರಹಣೆ ಮಾಡುವಂಥ ಅಧಿಕಾರ ಅಥವಾ ಹಕ್ಕುಗಳು. ಇದು ಯಾರಿಗಿರುತ್ತೆ? ಬ್ರಿಟಿಷರ್ಸ್ಗೆ. ನಿಜಾಮತ್ ಅಥವಾ ಫೌಜ್ದಾರಿ ಅದಾಲತ್ ಅಂದರೆ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು. ಇದು ಯಾರ್ದು? ಬೆಂಗಾಲ್ ನವಾಬನ ಒಂದು ಕೆಲಸಗಳು. ಸೊ ಈಗ ರೆವೆನ್ಯೂನ ಕಂಪ್ಲೀಟ್ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ? ಬ್ರಿಟಿಷ್. ರೆವೆನ್ಯೂ ಅವರ ಅಂಡರ್ದಲ್ಲಿದೆ. ಹಾಗಿದ ಮೇಲೆ ಪ್ರತಿ ವರ್ಷ ನೀವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೋಬೋದ್ರೆ ಪ್ರತಿ ವರ್ಷ ಏನು ಮಾಡಬೇಕು? ಬ್ರಿಟಿಷರ್ಸ್ ಬೆಂಗಾಲ್ ನವಾಬನ್ಗೆ ಏನು ಮಾಡಬೇಕು? ದುಡ್ಡು ಕೊಡ್ತಾ ಇದ್ರು. ಅರೌಂಡ್ 26 lakhs ವರ್ ಗಿವನ್ ಟು ದ ಬೆಂಗಾಲ್ ನವಾಬ್ ಫಾರ್ ದ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ಆದರೆ ಇಲ್ಲಿ ಏನಿದೆ ಸ್ಟೇಟ್ಮೆಂಟು? ದ ಕಂಪ್ನಿ ಸೆಕ್ಯೂರ್ಡ್ ದ ದಿವಾನಿ ರೇಟ್ಸ್ ಆಫ್ ದ ಎಂಟೈರ್ ಮುಘಲ್ ಇಂಡಿಯಾ, ನಾಟ್ ದ ಎಂಟೈರ್ ಮುಘಲ್ ಇಂಡಿಯಾ. ಯಾಕಂದರೆ ಆ ಟೈಮಲ್ಲಿ ಇನ್ನೂ ಮರಾಠಾಸ್ ಇದ್ದರು, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಲ್ಲಿ ಇನ್ನೂ ಇದ್ದರು. ಸೊ ಹೀಗಾಗಿ ಎಂಟೈರ್ ಮುಘಲ್ ಇಂಡಿಯಾ ಅಲ್ಲ, ಬೆಂಗಾಲ್. ದೇ ಗಾಟ್ ದ ದಿವಾನಿ ರೈಟ್ಸ್ ಆಫ್ ದ ಬೆಂಗಾಲ್ ಪ್ರಾವಿನ್ಸ್ ಅಂದರೆ ಪ್ರೆಸೆಂಟ್ ಡೇ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ. ಓಕೆ, ಇದು ಸ್ಟೇಟ್ಮೆಂಟ್ ಏನಿದೆ? ತಪ್ಪಾಯಿತು. ಸೊ 1 ಇರೋದು ಹೋದ್ರೆ ಏನಾಯಿತು? 2 and 3 ಓನ್ಲಿ ಉಳಿಯುತ್ತೆ. ಬೆಂಗಾಲ್ ಕೇಮ್ ಅಂಡರ್ ದ ಡ್ಯುವೆಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ಡಯಾರ್ಕಿ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲೇನು ನಿಜಾಮತ್ ರೈಟ್ಸ್ ಅಥವಾ ದಿವಾನ್ ರೈಟ್ಸ್ ಅಂತ ಏನು ಆಯ್ತಲ್ಲ, ಸೊ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ? ಡ್ಯುವೆಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್, ಡಯಾರ್ಕಿ ಅಂತ ಕರೀತಾರೆ. ಸೊ ದಿವಾನಿ ರೈಟ್ಸ್ ಮತ್ತು ನಿಜಾಮತ್ ರೈಟ್ಸ್. ದಿವಾನಿ ರೈಟ್ಸ್ ಮೀನ್ಸ್ ಕಲೆಕ್ಷನ್ ಆಫ್ ದ ರೆವಿನ್ಯೂ, ನಿಜಾಮತ್ ಆರ್ ಫೌಜ್ದಾರಿ ರೈಟ್ ಮೀನ್ಸ್ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ಇದೇ ಏನು? ಡ್ಯುವೆಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್. ದ ಬ್ಯಾಟಲ್ ಎಂಡೆಡ್ ವಿತ್ ದ ಸೈನಿಂಗ್ ದ ಟ್ರೀಟಿ ಆಫ್
Allahabad, 1764. Which of the following best describes the strategy of Indian national movement from 1920s to 1940s? ಆ ಒಂದು ಕಾಲಘಟ್ಟ 1920s ಇಂದ ಹಿಡಿದು 1940s ಈ ಒಂದು ಸಮಯದಲ್ಲಿ ಭಾರತದ ಸ್ವತಂತ್ರ ಚಳುವಳಿ ಅಂತ ಕರಿತೀವಲ್ಲ ಅದು ಯಾವ ಥರ ಇತ್ತು ಅಂತ. ಒಂದು ಸ್ಟ್ರಗಲ್, ಟ್ರೂಸ್, ಸ್ಟ್ರಗಲ್, ಹೋರಾಟ, ಒಪ್ಪಂದ ಅಥವಾ ಸಂಧಿ ಮಾಡ್ಕೊಳ್ಳೋದು ಮತ್ತು ಸ್ಟ್ರಗಲ್ ಮಾಡೋದು. ಉದಾಹರಣೆ ತಗೊಳ್ಳಿ, 1920 ಗಾಂಧೀಜಿ ಸ್ಟಾರ್ಟೆಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಚೌರಿ ಚೌರ ಇನ್ಸಿಡೆಂಟ್ ಆಗುತ್ತೆ 1922ದಲ್ಲಿ, ವಿತ್ಡ್ರಾ ಮಾಡ್ಕೊಳ್ತಾರೆ. ಹೀಗಾದಾಗ ಏನಾಗುತ್ತೆ, INCದಲ್ಲಿ ಹಲವಾರು ಜನರಿಗೆ ಬೇಸರ ಆಗುತ್ತೆ, ಬೇರೆ ಬೇರೆ ಪಾರ್ಟೀಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಅದಾದ ನಂತರ ಗಾಂಧೀಜಿ ಮತ್ತು 1930ಯಲ್ಲಿ ಏನು ಮಾಡ್ತಾರೆ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಗಾಂಧಿ ಮತ್ತು ಇರ್ವಿನ್ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ, ಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲೇನಾಯ್ತು, ಮತ್ತೆ ಒಪ್ಪಂದ ಆಯಿತು. ಅದು ಸೆಕೆಂಡ್ ರೌಂಡ್ ಟೇಬಲಲ್ಲಿ ಭಾಗವಹಿಸ್ತಾರೆ. ಅಲ್ಲಿಂದ ಕೂಡ ಏನೋ ಒಂದು ಔಟ್ಕಮ್ ಬರೋದೇ ಇಲ್ಲ, ಪಾಸಿಟಿವ್ ಔಟ್ಕಮ್ ಬರೋದಿಲ್ಲ, ಹೌದಾ? ಅವಾಗ ಮತ್ತೆ ಗಾಂಧೀಜಿ ವಾಪಸ್ ಬಂದುಬಿಟ್ಟು ಏನು ಮಾಡ್ತಾರೆ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲೇನಾಯಿತು, ಸ್ಟ್ರಗಲ್, ಟ್ರೂಸ್, ಸ್ಟ್ರಗಲ್ ಆಯಿತು. ಸ್ಟ್ರಗಲ್ ಟಿಲ್ ದ ಫ್ರೀಡಮ್ ಅದನ್ನು ಫಾಲೋ ಮಾಡೋದಿಲ್ಲ. ಯಾಕಂದ್ರೆ 1942ದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂದಾಗನೇ ಏನಾಗುತ್ತೆ, ಸ್ಟ್ರಗಲ್ ಟಿಲ್ ದ ಫ್ರೀಡಮ್, ಡೂ ಆರ್ ಡೈ ಅಂತ ಹೇಳೋದು ಗಾಂಧೀಜಿ. ಸ್ಟ್ರಗಲ್ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಸ್ಪಿಯರ್, ಇದು ಮುಂಚೆ ಮಾಡ್ರೇಟ್ಸ್ ಮಾಡ್ತಾ ಇದ್ದರು. 1885 ಇಂದ ಹಿಡಿದು 1905 ಮಾಡ್ರೇಟ್ ಫೇಸ್ ಅಲ್ಲಿತ್ತು. ಸ್ಟ್ರಗಲ್ ವಿತೌಟ್ ಹಾರ್ಮಿಂಗ್ ದ ಬ್ರಿಟಿಷ್ ಅದು ಕೂಡ ಆವಾಗಲೇ ಇತ್ತು. ಸೊ ಹೀಗಾಗಿ ಏನಿತ್ತು, 1920s ಇಂದ ಹಿಡಿದು 1940s ಸ್ಟ್ರಗಲ್, ಟ್ರೂಸ್, ಸ್ಟ್ರಗಲ್ ಈ ಒಂದು ಮೆಥಡ್ನ ಅವ್ರು ಏನು ಮಾಡಿದ್ರು, ಫಾಲೋ ಮಾಡಿರ್ತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ಸ್ ಆರ್ ಮೂವ್ಮೆಂಟ್ಸ್ ಓರ್ ರಿಫಾರ್ಮಿಸ್ಟ್ ಇನ್ ನೇಚರ್? ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸಲ್ಲಿ 2 ಥರ ಬರುತ್ತೆ, ರಿಫಾರ್ಮಿಸ್ಟ್ ಆ್ಯಂಡ್ ರಿವೈವಲಿಸ್ಟ್. ರಿಫಾರ್ಮ್ ಅಂದರೆ ಏನು, ಇದ್ದಂತಹದ್ದಲ್ಲಿ ಸಮಾಜದಲ್ಲಿ ರಿಫಾರ್ಮ್ಸ್ ಬದಲಾವಣೆಗಳನ್ನ ತೊಗೊಂಬರೋದು. ಉದಾಹರಣೆಗೆ ಬ್ರಹ್ಮ ಸಮಾಜ್, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸಲ್ಲಿ ಏನು ಬರುತ್ತೆ, 2 ಥರ, ರಿಫಾರ್ಮಿಸ್ಟ್, ರಿವೈವಲಿಸ್ಟ್. ರಿಫಾರ್ಮ್ಸ್ ಅಂದರೆ ಇದ್ದಂಥದ್ರಲ್ಲೇ ಬದಲಾವಣೆಗಳಂತೂ, ರಿವೈವಲಿಸ್ಟ್ ಅಂದರೆ ಬೇರೆ ಸಿಸ್ಟಮ್ನ ಏನು ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು. ಫಾರ್ ಎಕ್ಸಾಂಪಲ್ ಸ್ವಾಮಿ ದಯಾನಂದ ಸರಸ್ವತಿ ಅವರು ಏನು ಹೇಳ್ತಾರೆ, ಗೋ ಬ್ಯಾಕ್ ಟು ವೇದಾಸ್, ಅಂದರೆ ವೇದಿಕ್ ಕಾಲಘಟ್ಟದಲ್ಲಿ ಯಾವ ಥರದಂಥ ಸಮಾಜ ಇತ್ತಲ್ಲ ಆ ಥರ ಸಮಾಜವನ್ನು ಸ್ಥಾಪನೆ ಮಾಡಿ, ಈಗಿದ್ದದ್ದು ಬೇಡ, ಯಾಕಂದರೆ ಅನಿಷ್ಟ ಪದ್ಧತಿಗಳಿಂದ ಕೂಡಿದಂಥ ಸಮಾಜ ಇದೆ ಇದು. ಆದರೆ ಬ್ರಹ್ಮ ಸಮಾಜದಲ್ಲಿ ಏನು ಮಾಡಿದರು, ದೇ ವಾಂಟೆಡ್ ಟು ಪ್ಯೂರಿಫೈ ಹಿಂದೂಯಿಸಮ್, ಹಿಂದೂ ಧರ್ಮದಲ್ಲಿ ಇದ್ದಂಥದ್ದನ್ನು ಅವ್ರೇನು ಮಾಡ್ತಾಯಿದ್ರು, ಬದಲಾವಣೆಗಳನ್ನ ತರೋದು. ಸೊ ಇಲ್ಲಿ ಕ್ವಶನ್ ಏನು ಕೇಳಿದರೆ, ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ತತ್ವಬೋಧಿನಿ ಸಭಾ ಸ್ಟಾರ್ಟ್ ಮಾಡೋದು ಯಾರು, ಇದನ್ನು ದೇವೇಂದ್ರನಾಥ್ ಟ್ಯಾಗೋರ್ 1839ದಲ್ಲಿ. ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ತೀರಿ ಹೋದ ನಂತರ ಬ್ರಹ್ಮ ಸಮಾಜನ ಮುನ್ನಡೆಸಿದವರು ಯಾರು, ದೇವೇಂದ್ರನಾಥ್ ಟ್ಯಾಗೋರ್ ಅವರು. ಇವರೇನು ಮಾಡ್ತಾರೆ, ಬ್ರಹ್ಮ ಸಮಾಜದ ಅಡಿಯಲ್ಲೇ ಆ ಒಂದು ಸಮಾಜದಲ್ಲ ಒಂದು ಭಾಗವಾಗಿ ಏನು ಮಾಡ್ತಾರೆ, ತತ್ವಬೋಧಿನಿ ಸಭಾನ ಸ್ಥಾಪನೆ ಮಾಡ್ತಾರೆ. ಹಾಗಿದ್ದ ಮೇಲೆ ಇದೇನಿತ್ತು, ರಿಫಾರ್ಮಿಸ್ಟ್ ಇತ್ತು. ಓಕೆ, ನೆಕ್ಸ್ಟ್ ರೇಣುಮಾಯ್ ಮಸ್ದಾನ್ ಸಭಾ, ಪಾರ್ಸೀಸ್ ರಿಲೇಟೆಡ್. ಇಟ್ ವಾಸ್ ಆಲ್ಸೋ ಏಮ್ ಟು ಬ್ರಿಂಗ್ ಚೇಂಜಸ್ ಇನ್ ದ ಅಮಂಗ್ ದ ಪಾರ್ಸಿ, ಬದಲಾವಣೆಗಳನ್ನ ತೊಗೊಂಬರೋದು. ಅಂದರೆ ಕಂಪ್ಲೀಟ್ಲಿ ಏನಿದು ರಿವೈವಲಿಸ್ಟ್ ಆಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ನವರೋಜಿ ಫುರ್ದೋಂಜಿ ಇರ್ಬೋದು, ದಾದಾಬಾಯಿ ನವರೋಜಿ ಮತ್ತು SS ಬೆಂಗಾಲಿ, ಇವರು 3 ಜನ ಸೇರಿ ಏನು ಮಾಡಿರ್ತಾರೆ, ಇವು 2 ಮಾತ್ರ ಏನಿತ್ತು, ರಿಫಾರ್ಮಿಸ್ಟ್ ಇತ್ತು. ದಿಯೋಬಂದ್ ಮೂಮೆಂಟ್ ಇಟ್ ವಾಸ್ ಕಂಪ್ಲೀಟ್ಲಿ ಅ ರಿವೈವಲಿಸ್ಟ್. ದ ಮೂಮೆಂಟ್ ಇದೇನಿತ್ತು, ಇಟ್ ವಾಸ್ ಆಲ್ಸೋ ಅ ಮೂಮೆಂಟ್ ದ್ಯಾಟ್ ಏಮ್ಡ್ ಟು ಬ್ರಿಂಗ್ ಚೇಂಜಸ್ ಇನ್ ದ ಇಸ್ಲಾಮಿಕ್ ಪ್ರಾಕ್ಟೀಸಸ್. ನಮ್ಗೆ ಕಂಪ್ಲೀಟ್ಲಿ ವೆಸ್ಟರ್ನ್ ಕಲ್ಚರ್ ಬೇಡ ಅನ್ನೋದಿರುತ್ತೆ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಹೊಸ ಒಂದು ಮುಂಚೆ ಇದ್ದಂಥ ಇಸ್ಲಾಂನ ಮಾತ್ರ ಏನು ಮಾಡೋಕೆ ಇವಾಗ, ಅಂದರೆ ಕಂಪ್ಲೀಟ್ಲಿ ಪ್ಯೂರಿಫೈಡ್ ಫಾರ್ಮ್ ಆಫ್ ಇಸ್ಲಾಂ ಶುಡ್ ಬಿ ಎಸ್ಟಾಬ್ಲಿಷ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದೇನಿತ್ತು, ರಿವೈವಲಿಸ್ಟ್ ಮೂಮೆಂಟ್ ಇತ್ತು. ಸೊ ಹಾಗಾಗಿ B1 and 2 ಓನ್ಲಿ.